ಪುತ್ತೂರು ರೋಟರಿ ಮನಿಷಾ ಸಭಾಂಗಣದಲ್ಲಿ ಶುಕ್ರವಾರ ಉದಯವಾಣಿ ವತಿಯಿಂದ ಹಮ್ಮಿಕೊಂಡಿದ್ದ ನವರೂಪದ ಬಹುಮಾನ ವಿತರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪುತ್ತೂರು ಮುಳಿಯಾ ಜುವೆಲ್ಸ್ ನಿರ್ದೇಶಕಿ ಕೃಷ್ಣವೇಣಿ ಮುಳಿಯಾ ಭಾಗವಹಿಸಿದರು. ನವರೂಪ ಕಾನ್ಸೆಪ್ಟ್ ಇಲ್ಲಿ ಬಹಳ ಅಚ್ಚುಮೆಚ್ಚು. ನವರಾತ್ರಿಯಲ್ಲಿ ಮಹಿಳೆಯರಿಗೆ ಸಂತಸ ಕೊಡುವ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಉದಯವಾಣಿ ಪತ್ರಿಕೆಯ ಬಗ್ಗೆ ನಾನು ಹೇಳೋದಾದ್ರೆ ಬಹಳ ಹೆಮ್ಮೆ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಫಸ್ಟ್ ನೋಡೋದು ಜನವರಿ ತಿಂಗಳಲ್ಲಿ ಯಾವ ಹೀರೋಯಿನ್ ಫೋಟೋದೊಟ್ಟಿಗೆ ಕ್ಯಾಲೆಂಡರ್ ಬರ್ತದೆ, ಅದೊಂದು ಹೊಸತು. ನಾನು ಚಿಕ್ಕವಳಿರುವಾಗ ತದನಂತರಗಳಲ್ಲಿ ನವೆಂಬರ್ 14 ಮಕ್ಕಳ ಫೋಟೋ ನೋಡೋದಂದ್ರೆ ಅದೊಂದು ಖುಷಿ. ಆ ನಗುಮುಖ, ಆ ಕಣ್ಣುಗಳ ಒಂದು ತೀಕ್ಷ್ಣತೆ, ಮಕ್ಕಳದ್ದು ಗುಳಿ ಕೆನ್ನೆ, ಅದನ್ನು ಏನೋ ಒಂದು ನೋಡೋದು. ಬೆಳಿಗ್ಗೆ ತಕ್ಷಣ ಉದಯವಾಣಿ ಪೇಪರ್ ಓಪನ್ ಮಾಡೋದು ನವೆಂಬರ್ 10. ಇದೀಗ ಹೊಸ ರೂಪ ಪಡ್ಕೊಂಡೆ ನಮ್ಮ ನವರೂಪ, ಮಹಿಳೆಯರಿಗೆ ಸಂತಸ ಕೊಡುವಂತಹ ಒಂದು ಹಬ್ಬ. ನಾನು ಮೊನ್ನೆ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಆ ದಿವಸ ನೇರಳೆ ಬಣ್ಣ ಇತ್ತು. ಎಲ್ರಿಗೂ ನೇರಳೆ ಬಣ್ಣ ಉಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಉಟ್ಕೊಂಡು ಹೋಗಿದ್ದೆ. ಕಾರಣ ಇಷ್ಟೇ, ಆ ದಿವಸ ಫೋಟೋ ಕಳಿಸ್ಬೇಕಿತ್ತು ಅಲ್ಲಿ. ಆಗ ನನಗೆ ಗೊತ್ತಾಯಿತು, ಆಹಾ, ಎಲ್ಲಿ ಚಾನ್ಸ್ ಸಿಗ್ತದೆ ಅಲ್ಲಿ ಮಹಿಳೆಯರು ಅದನ್ನು ಜೋಡಿಸ್ಕೊಂಡು ಫೋಟೋ ಕಳಿಸೋದು. ಹಾಗೆಯೇ ಇದಕ್ಕೆ ಕಾರಣ ಉದಯವಾಣಿ. ಇವ್ರು ಹೇಳಿದ್ರು ಫೋಟೋ ತೆಗೆಯೋದು ಮಹಿಳೆಯರಿಗೆ ಹಾಕೋದು ಅಂತ ಎಲ್ಲರೂ ಹೇಳ್ತಾರೆ, ಕೂಡೋರು ಹೇಳ್ತಾರೆ. ಬಟ್ ಹಾಗಲ್ಲ. ಏನಂದರೆ ಆ ಸೀರೆ ಉಟ್ಕೊಂಡು ಆ ಒಂದು ಸಂತಸದ ಅಟ್ಮಾಸ್ಫಿಯರ್ ಇದೆಯಲ್ಲ, ಅಲ್ಲಿ ನೋಡಿ ಆ ದಿವಸ ಧಾರ್ಮಿಕವಾದ ವಿಚಾರಗಳು ಬರುತ್ತೆ, ಒಳ್ಳೆ ಒಳ್ಳೆ ವಿಚಾರಗಳು ಬರುತ್ತೆ. ಯಾವುದಾದ್ರೂ ಒಂದು ಪೂಜಾ ಕಾರ್ಯಕ್ರಮಗಳ ಅಥವಾ ಯಾವುದಾದ್ರೂ ಒಂದು ಹಬ್ಬಗಳ ಒಂದು ಸಂತಸದ ಒಂದು ಆಚರಣೆಯನ್ನು ಏನಾದರೂ ಆಚರಿಸಿಕೊಂಡು ಅಲ್ಲಿ ಫೋಟೋ ತೆಗಿತಾರೆ. ಆಫೀಸಲ್ಲಿ ಅದು ಅಷ್ಟೇ. ಬೆಳಗ್ಗೆ ನೀವಲ್ಲಿ ಫೋಟೋ ತೆಗೆಯುವಾಗ ಮಾತಾಡುವ ವಿಚಾರಗಳಾದರೂ ಏನೂ ಇರುವುದಿಲ್ಲ. ನವದುರ್ಗರೆಯ ಕಥೆ ಆಗಿರ್ಬೋದು, ಆ ದಿವಸ ಮಾಡಿದ ಒಳ್ಳೆಯ ತಿಂಡಿ ಆಗಿರ್ಬೋದು, ಉತ್ತಮ ವಿಚಾರಗಳನ್ನು ಬಂದು ಆ ಒಂದು 10 ನಿಮಿಷವನ್ನ ಕಳೀಲಿಕ್ಕೆ ಮಹಿಳೆಯರ ಮನಸ್ಸಿನ ಚಿಂತನೆಗೆ ಅವಕಾಶ ಮಾಡಿಕೊಟ್ಟದ್ದು ಉದಯವಾಣಿ ಪೇಪರ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಇದು 9 ದಿನದಲ್ಲೂ ಪ್ರತಿದಿನ ಮಾಡಿ ತಮ್ಮ ಮನೆಯ ಗೌಜಿ ಅಥವಾ ತಮ್ಮ ಮನೆಯ ಕೆಲಸಗಳಾಗಿರ್ಬೋದು, ತಮ್ಮ ಮನೆಯ ಚಿಂತನೆಗಳಾಗಿರ್ಬೋದು, ಎಲ್ಲವನ್ನ ಬಿಟ್ಟು ಒಂದಷ್ಟು ಹೊತ್ತು ಮಹಿಳೆಯರೊಂದಿಗೆ ಒಳ್ಳೆಯ ವಿಚಾರಗಳನ್ನು ಚರ್ಚಿಸ್ತಾ ಒಂದು ಫೋಟೋ, ಅದನ್ನು ನಾವು ರೂಢಿಸ್ಕೊಂಡಾಗ ಬಹಳ ಖುಷಿ ಆಗ್ಬೋದು. ಮಹಿಳೆಯ ತಕ್ಷಣ ಕುಟುಂಬವೇ ಮೇನ್ ಅಲ್ವಾ? ಮಹಿಳೆ ಕುಟುಂಬದಲ್ಲಿ ನವಗುಣಗಳು ಯಾವುದೆಲ್ಲ? ಶ್ರದ್ಧೆ, ಭಕ್ತಿ, ಚತುರತೆ, ವಿಶ್ವಾಸ, ಕಾಳಜಿ, ಇನ್ನು ಕೊನೆಯಲ್ಲಿ ಬರುವಂಥದ್ದು ಕ್ಷಮಾಗುಣ. ಮಹಿಳೆಗೆ ಅದಷ್ಟು ನವಗುಣಗಳು ಇದ್ದಾಗ ಆ ಕುಟುಂಬ ಚೆನ್ನಾಗಿರುತ್ತೆ. ಮಹಿಳೆಗೆ ಸಮಾಜವನ್ನು ಕಟ್ಟಲಿಕ್ಕೆ ಈ ನವಗುಣಗಳೇ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನೀವು ಅದನ್ನು ಹೋಗ್ತೀರಾ? ಯಾಕಂದ್ರೆ ಆ ಮಹಿಳೆಯರಲ್ಲಿ ನವಗುಣಗಳಿದ್ದಾಗ ಕುಟುಂಬ ನಿರ್ಮಾಣ ಆಗ್ತದೆ, ಕುಟುಂಬದಿಂದ ಸಮಾಜ ನಿರ್ಮಾಣ ಆಗ್ತದೆ. ಇದೆಲ್ಲ ವಿಚಾರಗಳು ಮಹಿಳೆ ಒಟ್ಟಾಗಿದ್ದಾಗ ಮಾತ್ರ ಬರೋದಕ್ಕೆ ಸಾಧ್ಯ. ಇನ್ನು ನವರೂಪ ಬರೋದು ಯಾವಾಗಲೂ ನವದುರ್ಗೆ ಇರುತ್ತೆ ಅಲ್ವಾ? ಸಣ್ಣ ಒಂದು ಕಥೆ ಹೇಳ್ತೀನಿ. ಕಥ ಅನ್ನುವ ಒಬ್ಬ ಋಷಿ ಇರ್ತಾನೆ. ಅವನಿಗೆ ಕಾತ್ಯ ಅನ್ನುವ ಮಹಾನ್ ಋಷಿಯ ಪುತ್ರನ ಜನನವಾಗ್ತದೆ. ಈ ಕಾತ್ಯನಿಗೆ ಕಾತ್ಯಾಯನ ಹುಟ್ಟುತ್ತಾನೆ. ಕಾತ್ಯಾಯನಿಗೆ ಇರ್ತದೆ, ನನಗೆ ಭಗವತಿ ಅಂಬಿಕೆ ಪುತ್ರಿಯಾಗಿ ಜನಿಸಬೇಕು ಅನ್ನೋದು. ಪುತ್ರಿಯಾಗಿ ಜನಿಸಬೇಕಿದ್ರೆ ಏನು ಮಾಡಬೇಕು? ಶ್ರದ್ಧೆ, ಏಕಾಗ್ರತೆ, ಭಕ್ತಿಯಿಂದ ಭಜಿಸಬೇಕು. ಹಾಗೆ ಭಜಿಸ್ತಾನೆ. ಕಾತ್ಯಾಯನಿ ಭಗವತಿ ಅಂಬಿಕೆ ಬಂದು ಕಾತ್ಯಾಯನಲ್ಲಿ ಪುತ್ರಿಯಾಗಿ ಜನಿಸ್ತಾಳೆ. ಹೇಗಾಯಿತು ಇದು ಶ್ರದ್ಧಾ ಭಕ್ತಿಯಿಂದ. ಆ ಗುಣಗಳನ್ನು ನಾವು ರೂಢಿಸ್ಕೊಳ್ಬೇಕು. ಅದು ಈ ನಮ್ಮ ದುರ್ಗೆಯರಲ್ಲಿ ಒಂದು ರೂಪವನ್ನು, ನಮಗೆ ಒಂದು ರೂಪದ ಕಥೆಯನ್ನು ತಿಳಿಸ್ತದೆ. ಯಾಕಾಗಿ ವಸ್ತ್ರ ಸಂಹಿತೆ ಅನ್ನೋದು ಬೇಕು? ಜಿಮ್ಮಿಗೆ ನಾವು ಒಂದು ಥರದ ಡ್ರೆಸ್ ಹಾಕ್ತೇವೆ, ಹೌದಾ? ಆಫೀಸಿಗೆ ಒಂದು ಥರದ ಡ್ರೆಸ್ ಹಾಕ್ತೇವೆ, ಟೂರಿಗೆ ಹೋಗುವಾಗ ಒಂದು ಥರದ ಡ್ರೆಸ್ ಹಾಕ್ತೇವೆ, ಮದುವೆ ಸಮಾರಂಭಗಳಿಗೆ ಒಂದು ಥರ ಡ್ರೆಸ್ ಹಾಕ್ತೇವೆ, ರಿಸೆಪ್ಷನ್ಗೆ ಬೇರೆ ಥರ ಹಾಕ್ತೇವೆ ಅಲ್ವಾ? ಹಾಗಾದರೆ ದೇವಸ್ಥಾನದಲ್ಲಿ ಯಾಕೆ ನಾವು ಅತ್ಯುನ್ನತವಾದ ಒಳ್ಳೆಯ ಉತ್ತಮವಾದ ಸಾರಿ ಆಗಿರ್ಬೋದು, ಕೈ ಇರುವ ತೋಳಿರುವಂತಹ ಚೂಡಿದಾರ ಆಗಿರ್ಬೋದು, ಉತ್ತಮವಾದ ಪ್ಯಾಂಟ್ ಮತ್ತು ಶರ್ಟ್ ಆಗಿರ್ಬೋದು, ಈ ಥರ ಒಳ್ಳೆಯ ವಸ್ತ್ರವನ್ನು ಯಾಕೆ ಧರಿಸಬೇಕು? ಅಲ್ಲಿ ಗಂಠಾನಾದ ಆಗುತ್ತೆ, ಹೌದಾ? ಗಂಠಾನಾದ ಯಾಕೆ ಅಂದರೆ ಚಿತ್ತ ನಮ್ಮದು ಭಗವಂತನಲ್ಲಿ ನೆಟ್ಟಿರಬೇಕು ಅಂತ. ಯಾವಾಗ ಗಂಟಾ ಸತ್ತು ಕಿವಿ ಬೀಳುತ್ತೋ ಚಿತ್ತ ಭಗವಂತನಲ್ಲಿ ನೆಟ್ಟಿರಬೇಕು. ಆಗ ನಮ್ಮ ಚಿತ್ತ ಏಕಾಗ್ರತೆಗೆ ಬರುತ್ತೆ. ಈ ವಸ್ತ್ರ ಸಂಹಿತೆ ಯಾಕೆ ಅಂದರೆ ನಮ್ಮ ಚಿತ್ತ ಬೇರೆಯವರ ಕಣ್ಣುಗಳ ದೃಷ್ಟಿಗೆ ಬೀಳಬಾರ್ದು. ಚಿತ್ತ ಭಗವಂತನಲ್ಲಿ ನೆಟ್ಟಿರಬೇಕು. ಒಳ್ಳೆಯ ಉತ್ತಮ ಉಡುಪುಗಳನ್ನು ಧರಿಸಿದ್ರೆ ಯಾರ ಕಣ್ಣು ಆ ಕಡೆ ಈ ಕಡೆ ಹೋಗುದಿಲ್ಲ, ಭಗವಂತನನ್ನೇ ನಿರ್ಧಾರ ಮಾಡ್ಕೊಂಡಿರುತ್ತೆ. ನಾವು ಯಾಕೆ ನೋಡ್ತೇವಲ್ಲ, ಎಲ್ಲರೂ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ರೆ ನಮ್ಮ ದೃಷ್ಟಿ ಭಗವಂತನಲ್ಲಿ ನೆಟ್ಟಿರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಾಗ ನಾವು ಉತ್ತಮ
ಕೊನೆಯಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಮಹಿಳೆ ಮನೆಯ ಕಣ್ಣು. ಹೇಗೆಂದರೆ ಪಾರ್ವತಿ ತನ್ನ ಬೆವರಿದ್ದ ಗಣೇಶನನ್ನು ನಿರ್ಮಿಸ್ತಾಳೆ. ಗಣೇಶನನ್ನು ನಿರ್ಮಿಸಿ ಸ್ನಾನಕ್ಕೆ ಹೋಗಿಬಿಡ್ತಾಳೆ. ಪಾರ್ವತಿ ಯಾಕೆ ನಿರ್ಮಿಸಿದ್ದಂದ್ರೆ ಮುನ್ನೊಂದು ದಿವಸ ನಂದಿಯನ್ನು ನೇಮಿಸಿರ್ತಾಳೆ. ಆದರೆ ನಂದಿ ಶಿವ ಬಂದಾಗ ಬಿಟ್ಬಿಡ್ತಾನೆ, ಯಾಕಂದ್ರೆ ಪಾರ್ವತಿಯ ಪತಿ ಅವನಲ್ಲ. ಆದರೆ ನನ್ನನ್ನೇ ರಕ್ಷಣೆ ಮಾಡುವಂತ ಒಬ್ಬ ವ್ಯಕ್ತಿ ಬೇಕು, ನಾನು ಹೇಳಿದ್ದನ್ನು ಮಾತ್ರ ಕೇಳುವ ಬೇಕು ಅಂತ ಪುತ್ರ ಗಣೇಶನನ್ನು ನಿಲ್ಲಿಸಿರ್ತಾಳೆ. ಇಲ್ಲಿ ಮೂವರದ್ದು ವಿಚಾರ ನೋಡುವಾಗ ಗಣೇಶ ಪುತ್ರನಾಗಿ ತನ್ನ ತಂದೆಯನ್ನೇ ತಡೀತಾನೆ ಪಾರ್ವತಿಯ ಮಾತಿನ ಪಾಲನೆಗೋಸ್ಕರ. ಅಂದ್ರೆ ತಾಯಿ ಶ್ರೇಷ್ಠ ಅವನಿಗೆ, ತಾಯಿ ಏನ್ ಹೇಳಿರ್ತಾಳೆ ಅದನ್ನು ಪಾಲಿಸ್ತಾನೆ. ಗಣೇಶನನ್ನ ಸಂಹಾರ ಮಾಡ್ತಾನೆ ಶಿವ. ಆದ್ರೆ ಪಾರ್ವತಿಯ ಗೋಳಾಟವನ್ನು ತಾಳದೆ ಪುನಃ ಜೀವವನ್ನು ನೀಡ್ತಾನೆ. ಇಲ್ಲಿ ನಾವು ಏನನ್ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಗಂಡ ಹೆಂಡತಿ ಮಗುವಿನ ಕೋಆರ್ಡಿನೇಷನ್ ನೋಡಿ. ಒಬ್ಬನನ್ನ ಒಬ್ಬರು ಟೀಕಿಸದೆ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿರುವಂತಹ ವಿಚಾರ ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಿ ನೀವು ಪ್ರತಿಯೊಂದರಲ್ಲಿ. ಈಗ ಮಗು ನೋವಾಯಿತು ಅಂತ ಹೇಳಿದ್ರೆ, ಈಗ ಅಪ್ಪ ಏನೋ ಬೈದ್ರು, ಮಗುವಿಗೆ ನೋವಾಯಿತು, ಆಗ ತಾಯಿಯಾದವಳು ಮಗುವಿಗೆ ಸಪೋರ್ಟ್ ಮಾಡಬೇಕು. ಯಾಕೆ ಗಣೇಶನಲ್ಲಿ ನೋಡಿ ಪಾರ್ವತಿ ಉಳಿಸ್ಕೊಳ್ತಾಳೆ, ಗಂಡನಂತರ ರಿಕ್ವೆಸ್ಟ್ ಮಾಡ್ತಾಳೆ. ಅದೇ ರೀತಿ ಪಾರ್ವತಿಯೂ ಅಷ್ಟೇ ಮಗನ ಪಾಲನೆ ಮಾಡಿದ್ದನ್ನ ಶ್ರದ್ಧಾಭಕ್ತಿಯಿಂದ ಗಣೇಶ ಪಾಲನೆ ಮಾಡ್ತಾನೆ, ಹಿರಿಯರ ಮಾತನ್ನ. ಹಾಗಾಗಿ ತಾಯಿ ಪಾರ್ವತಿಯ ವಿಚಾರಗಳನ್ನ ಶ್ರದ್ಧೆಯಿಂದ ಮಾಡ್ತಾಳೆ. ಗಣೇಶ ಪುತ್ರನಾಗಿ ತಾಯಿ ಹೇಳಿದ್ದನ್ನ ಪಾಲಿಸಿ ಅವನ ಪಾಲನೆಯನ್ನು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಶಿವನು ಆದ ಅಚಾತುರ್ಯವನ್ನ ಪುನಃ ಸರಿಯಾದ ರೀತಿಗೆ ತಂದು ಪಾರ್ವತಿಗೆ ಮಗನನ್ನು ನೀಡ್ತಾಳೆ. ಹಾಗಾಗಿ ಒಂದು ಕುಟುಂಬ ಅಂತ ಬಂದಾಗ ಯಾರನ್ನು ಯಾರು ಟೀಕಿಸದೆ, ತಾನೇ ದೊಡ್ಡ ಜನ ತಾನೇ ಒಂದು ಜನ ಅಂತ ಹೇಳಿ ಭಿನ್ನ ಮಾಡಿಕೊಳ್ಳದೆ ಎಲ್ಲರೂ ಹೊಂದಿಕೊಂಡು ಹೋದಾಗ ಅಲ್ಲಿ ಕುಟುಂಬದ ನಿರ್ಮಾಣ ಆಗ್ತದೆ. ಇದಕ್ಕೆ ಮೂಲ ಕಾರಣ ಮಹಿಳೆಯೇ ಆಗಿರ್ತಾಳೆ. ಅದರ ಜೊತೆಗೆ ಸಮಾಜ ನಿರ್ಮಾಣ ಆಗ್ತದೆ. ಸಮಾಜದಿಂದ ವಿಶ್ವದ ಎಲ್ಲ ಕಡೆಯೂ ಉನ್ನತಿಯನ್ನ ಕಾಣ್ತದೆ. 25,000 ಫೋಟೋಗಳನ್ನು ನಾವು ನೋಡಬೇಕಾಗ್ತದೆ. 25,000 ಫೋಟೋಗಳಲ್ಲಿ ನೀವು ಆ ದಿನದ ಅದೃಷ್ಟಶಾಲಿ ವಿನ್ನರ್ ಅಂತ ಹೇಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ನೀವು ನಿಜವಾಗಿ ಅದೃಷ್ಟಶಾಲಿ. ನಾನು ಯಾವಾಗ ಹೇಳೋದು, ನೀವು ಲಾಟ್ರಿ ಟಿಕೆಟ್ ತೆಗಿಬೋದು, ನಿಮಗೆ ಹೊಡಿಯುವ ಚಾನ್ಸಸ್ ಉಂಟು. ಯಾಕಂದರೆ ಇದಕ್ಕಿಂತ ದೊಡ್ಡ ಲಾಟ್ರಿ ಟಿಕೆಟ್ ಯಾವುದೂ ಇಲ್ಲ. ನಮ್ಮ ಒಂದು 5 ವರ್ಷಗಳ ಹಿಂದೆ ನವರೂಪ ಎನ್ನುವ ಏನು ಪರಿಕಲ್ಪನೆಯನ್ನು ಆರಂಭಿಸಿದ್ದು ಬಹಳ ಒಂದು ಸಣ್ಣ ಯೋಚನೆ. ನಮ್ಮ ಉದ್ದೇಶಗಳೇನಾಗಿತ್ತು ಅಂತ ಹೇಳಿದರೆ, ನವರೂಪದ ಈ ಸಂದರ್ಭದಲ್ಲಿ ಆ ಸೆಲೆಬ್ರೇಷನ್ ಕೇವಲ ದೇವರಿಗೆ ಮಾತ್ರ ಸಂಬಂಧಪಟ್ಟ ಪೂಜೆ ಪುರಸ್ಕಾರಗಳ ಒಟ್ಟಿಗೆ ಮಹಿಳೆಯರು ಕೂಡ ಸಂಭ್ರಮಿಸಬೇಕು ಎನ್ನುವುದೇ ನಮ್ಮ ಬಹಳ ದೊಡ್ಡ ಆಶಯ. ನನಗೆ ಗೊತ್ತಿದೆ, 9 ಬಿಡಿ ಇವತ್ತು ಬಿಟ್ಟರೆ 90 ಬಣ್ಣದ ಸೀರೆಗಳು ನಿಮ್ಮ ಹತ್ರ ಇದೆ. ಆದರೆ ಒಂದೇ ರೀತಿಯ ಸೀರೆಯನ್ನು ಒಟ್ಟಿಗೆ ಹಾಕಿಕೊಳ್ಳುವ ಅವಕಾಶವನ್ನು ಯಾರು ಕಲ್ಪಿಸಿಕೊಡೋದಿಲ್ಲ. ಅದು ಒಂದು ಸಲ ಮದುವೆಗೆ ಕಸಿನ್ ಅವರು ಒಟ್ಟಿಗೆ ಹಾಕ್ತೇವೆ, ಒಂದು ಡ್ರೆಸ್ ಕೋಡ್ ಅಂತ ಮಾಡ್ತೇವೆ ಅನ್ನೋದು ಬಿಟ್ಟರೆ, ಒಂದು ಶಾಲೆಯಲ್ಲಿ ಯೂನಿಫಾರ್ಮಿಗೆ ಇದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಹೆಚ್ಚು ಬಹುಮಾನಗಳನ್ನು ಸೆಲೆಕ್ಷನ್ ಮಾಡುವಾಗ ನಾವು ಯೂನಿಫಾರ್ಮ್ಗೆ ಆದಷ್ಟು ಕಡಿಮೆ ಅವಕಾಶಗಳನ್ನು ಕೊಡ್ತೇವೆ. ಇರುವ ಸೀರೆಗಳನ್ನು ಒಟ್ಟು ಮಾಡಿ ಒಂದು ತಂಡವನ್ನು ರಚಿಸಿ ಆ ತಂಡದ ಮೂಲಕ ನಮಗೆ ಚಿತ್ರಗಳನ್ನು ಕಳಿಸುವಾಗ ಅಲ್ಲೊಂದು ಸಂಭ್ರಮ ಇರ್ತದೆ, ಅಲ್ಲೊಂದು ಸಡಗರ ಇರ್ತದೆ, ಅಲ್ಲೊಂದು ಪ್ರಿಪರೇಷನ್ಸ್ ಇರ್ತದೆ. ಅಲ್ಲಿ ಒಂದು ಮಹಿಳೆಯರು ಒಟ್ಟಾಗಿ ತನ್ನನ್ನು ತಾನು ಸಂಭ್ರಮಿಸುವ ಒಂದು ವಾತಾವರಣವನ್ನು ನಿರ್ಮಿಸ್ತದೆ. ಅಂತಹ ಒಂದು ಖುಷಿಯ ದಿನಗಳನ್ನು ಸೃಷ್ಟಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಫ್ಯಾಷನ್ ನವರೂಪಕ್ಕೆ 2 ಮೀನಿಂಗ್ ಇದೆ. ಒಂದು ನವ ಅಂದರೆ 9 ರೂಪ, ಅದಕ್ಕಿಂತ ದೊಡ್ಡ ಮೀನಿಂಗ್ ಅಂದರೆ ನವ ಅಂದರೆ ಹೊಸ ರೂಪ ಅಂತ ಅರ್ಥ. ನಮ್ಮ ಮಹಿಳೆಯರುಗಳು ಹೊಸ ರೂಪ ಕೊಡಬೇಕೆನ್ನುವ ಪರಿಕಲ್ಪನೆಯೊಂದಿಗೆ ನಾವು ಆರಂಭಿಸಿದ ಸ್ಪರ್ಧೆ 5 ವರ್ಷಗಳಲ್ಲಿ ಅಗಾಧವಾದ ಬದಲಾವಣೆ